ಮತ್ತೆ ಮುಂದುವರೆದಿದೆ. ನಿನ್ನೆ ಬೆಳಗಾವಿಯಲ್ಲಿ ನಡೆದಂತ ಡಿನ್ನರ್ ಮೀಟಿಂಗ್ ಒಂದು ಈಗ ರಾಜ್ಯ ರಾಜಕಾರಣದಲ್ಲಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ನಡೆದಂತ ಡಿನ್ನರ್ ಮೀಟಿಂಗ್ ಇದು. ಸತೀಶ್ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ. ಆ ಮೂಲಕ ರಣತಂತ್ರ ಶುರುವಾಗಿದೆ. ಮುಂದಿನ ಯುದ್ಧಕ್ಕೆ ಬೇಕಾದ ಅನ್ನುವ ಮುನ್ಸೂಚನೆಯೊಂದು ಕಾಣ್ತಾ ಇದೆ. ಸಿಎಂ ಆಪ್ತರ ಡಿನ್ನರ್ ಮೀಟಿಂಗ್ ನಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಯಾಗಿದೆ. ಪ್ರಮುಖವಾಗಿ ಏನೇ ಆದರೂ ಕೂಡ ಮುಖ್ಯಮಂತ್ರಿ ಹುದ್ದೆಯನ್ನ ಬಿಟ್ಟು ಕೊಡಬೇಡಿ ಅಂತ ಸಿದ್ದರಾಮಯ್ಯ ಅವರ ಆಪ್ತರು ಸಿದ್ದರಾಮಯ್ಯ ಅವರಿಗೆ ಸಲಹೆ ಕೊಟ್ಟಿದ್ದಾರೆ. ಒಂದು ವೇಳೆ ಸಿಎಂ ಸ್ಥಾನವನ್ನ ಬಿಟ್ಟು ಕೊಡಲೇಬೇಕಾದಂತ ಪರಿಸ್ಥಿತಿ ಏನಾದರೂ ಬಂದರೆ ಆಗ ಅಹಿಂದ ಅಸ್ತ್ರವನ್ನ ಪ್ರಯೋಗಿಸಿ ಎನ್ನುವಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಹೈಕಮಾಂಡ್ ಬದಲಾವಣೆ ಅನಿವಾರ್ಯ ಅಂತ ಏನಾದರೂ ಹೇಳಿದ್ರೆ ಅಹಿಂದ ಅಸ್ತ್ರವನ್ನ ಪ್ರಯೋಗಿಸಿ, ಅಹಿಂದ ಅಸ್ತ್ರವನ್ನ ಪ್ರಯೋಗಿಸುವ ಮುಖಾಂತರ ಒತ್ತಡ ಹಾಕಿ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮಾಡಿ ಅನ್ನೋ ಸಲಹೆಯನ್ನ ಸಿಎಂ ಅವರಿಗೆ ಅವರ ಆಪ್ತರು ಈ ಡಿನ್ನರ್ ಮೀಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲಿಗೆ ಸಭೆಯಲ್ಲಿ ನಡೆದಂತ ಚರ್ಚೆ ಕ್ಲಿಯರ್ ಇದೆ. ಎಂಥದ್ದೇ ಪರಿಸ್ಥಿತಿ ಬಂದರೂ ಕೂಡ ಮುಖ್ಯಮಂತ್ರಿ ಹುದ್ದೆಯನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಬಾರದು. ಅದಕ್ಕೆ ಬೇಕಾದಂತ ರಣತಂತ್ರವನ್ನ ಈಗಿನಿಂದೀಗಲೇ ರೂಪಿಸೋಣ. ಅಹಿಂದ ವಿಚಾರವನ್ನ ಮುನ್ನೆಲೆಗೆ ತರೋಣ, ಹೈಕಮಾಂಡ್ ಮುಂದೆ ಅದರ ಗಮನಕ್ಕೆ ತರೋಣ. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡೋದಕ್ಕೆ ಏನಾದರೂ ಹೊರಟ್ರೆ ಅಹಿಂದ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗತ್ತೆ ಅನ್ನೋದನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ನಾವು ಮಾಡೋಣ ಅನ್ನೋ ನಿರ್ಧಾರವನ್ನ ಸಿಎಂ ಆಪ್ತ ವಲಯ ತೆಗೆದುಕೊಂಡಿರೋದು. ಯಾರ್ಯಾರಿದ್ರು ನಿನ್ನೆ ನಡೆದಂತ ಡಿನ್ನರ್ ಮೀಟಿಂಗ್ ಅಲ್ಲಿ ಅಂತ ನೋಡಿದ್ರೆ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರ್ತಾ ಇರುವಂತ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಡಾಕ್ಟರ್ ಜಿ ಪರಮೇಶ್ವರ್ ಇದ್ರು, ಕೆ.ಎನ್. ರಾಜಣ್ಣ ಇದ್ರು, ಎಚ್.ಸಿ. ಮಹದೇವಪ್ಪ ಇದ್ರು, ಜಮೀರ್ ಅಹಮದ್ ಖಾನ್ ಇದ್ರು, ಕೆ.ಜೆ. ಜಾರ್ಜ್ ಇದ್ರು, ಜೊತೆಗೆ ಪೊನ್ನಣ್ಣ ಇದ್ರು, MLA ಪೊನ್ನಣ್ಣ ಕೂಡ ಇದ್ರು, ಎಂ.ಸಿ. ಸುಧಾಕರ್ ಕೂಡ ಇದ್ರು. ಅವರ ಡೀಟೇಲ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ, ದೃಶ್ಯಗಳನ್ನ ನೀವು ನೋಡಬಹುದು. ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಾದಂತ ಮೀಟಿಂಗ್ ಇದು. ಸತೀಶ್ ಜಾರಕಿಹೊಳಿ ಅವರು ಕಳೆದ 3-4 ದಿನದಿಂದ ನಿರಂತರವಾಗಿ ಈ ರೀತಿಯ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಅಹಿಂದ ವರ್ಗದ ಉದ್ಯಮಿಗಳ ಜೊತೆಗೊಂದು ಸಭೆ ಆಯಿತು. ಆ ಸಭೆಯ ಅಧ್ಯಕ್ಷತೆಯನ್ನು ಸತೀಶ್ ಜಾರಕಿಹೊಳಿ ವಹಿಸಿದ್ರು. ನಿನ್ನೆ MLAಗಳ ಜೊತೆಗೆ ಸಭೆ ಮಾಡಿದ್ರು. ಒಟ್ಟು 36 ಮಂದಿ ಶಾಸಕರು ಭಾಗಿಯಾಗಿದ್ರು ಆ ಸಭೆಯಲ್ಲಿ. ಈಗ ಈ ಡಿನ್ನರ್ ಮೀಟಿಂಗ್. ಈ ಡಿನ್ನರ್ ಮೀಟಿಂಗ್ ಅಲ್ಲಿ ಸಿಎಂ ಆಪ್ತ ವಲಯದ ಪ್ರಮುಖರು ಭಾಗಿಯಾಗಿದ್ದಾರೆ. ನೋಡ್ತಾ ಇದ್ದೀರಿ, ಇಲ್ಲಿ ಬೇರೆ ಯಾರಿಗೂ ಕೂಡ ಆಹ್ವಾನ ಇರಲಿಲ್ಲ. ಶಾಸಕರ ಸಭೆ, ಆ 36 ಜನ ಭಾಗಿಯಾದಂಥ ಶಾಸಕರ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಡಿನ್ನರ್ ಅಲ್ಲಿ ಭಾಗಿಯಾದಂಥ ಕೆಲ ಶಾಸಕರು ಕೂಡ ಭಾಗಿಯಾಗಿದ್ದರು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ನೇರ ಸಂಪರ್ಕದಲ್ಲಿ. ಅನಿಲ್, ಅಲ್ಲಿಗೆ ಮುಂಬರೋ ಯುದ್ಧಕ್ಕೆ ಬೇಕಾದಂತ ಸಿದ್ಧತೆ ಸತೀಶ್ ಅವರ ನಿವಾಸದಲ್ಲಿ ಶುರುವಾಗಿದೆ ಅಂತ ಅನಿಸ್ತಾ ಇದೆ. ಹೌದು ರಕ್ಷಿತ್, ರಾಜ್ಯದಲ್ಲಿ ಎಂಥದೇ ಪರಿಸ್ಥಿತಿ ಬಂದರೂ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿಯಬಾರದು ಅನ್ನೋದು ಒನ್ಲೈನ್ ಅಜೆಂಡಾ ನಿನ್ನೆ ನಡೆದಂಥ ಔತಣಕೂಟ ಸಭೆಯಲ್ಲಿ ಆ ನಿರ್ಧಾರವನ್ನು ತೆಗೆದುಕೊಳ್ಳಾಯಿತು. ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ಕುವೆಂಪು ನಗರದಲ್ಲಿ ಇರ್ತಕ್ಕಂಥ ನಿವಾಸದಲ್ಲಿ ಕೇವಲ ಸಿದ್ದರಾಮಯ್ಯವರ ಆಪ್ತ ಸಚಿವರಿಗೆ ಮಾತ್ರ ಔತಣಕೂಟಕ್ಕೆ ಆಹ್ವಾನವನ್ನು ನೀಡಲಾಯಿತು. ಆ ಒಂದು ಸಭೆಯಲ್ಲಿ ಜಿ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಜಮೀರ್ ಅಹಮದ್ ಖಾನ್, ಎಂ.ಸಿ. ಸುಧಾಕರ್, ಸತೀಶ್ ಜಾರಕಿಹೊಳಿ ಹಾಗೂ ಜಿ ಪರಮೇಶ್ವರ್ ಇಷ್ಟು ಹಾಗೂ ಪೊನ್ನಣ್ಣ ಮತ್ತು ಪರಿಷತ್ನ ಒಬ್ಬರು ಏನು ಸಿದ್ದರಾಮಯ್ಯ ಆಪ್ತರ ಶಾಸಕರೊಬ್ಬರು ಪರಿಷತ್ ಸದಸ್ಯರು ಮಾತ್ರ ಭಾಗಿಯಾಗಿದ್ದರು. ಈ ಒಂದು ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಮುಖ್ಯಮಂತ್ರಿ ಹುದ್ದೆಯನ್ನು ಡಿ.ಕೆ. ಶಿವಕುಮಾರ್ ಬಿಟ್ಟು ಕೊಡಬೇಡಿ, ಆ ರೀತಿಯ ಒತ್ತಡವನ್ನು ಹೈಕಮಾಂಡ್ ಮೇಲೆ ಹಾಕಿ ಅಹಿಂದ ವರ್ಗ ನಿಮ್ಮ ಜೊತೆ ಇದೆ, ಅಹಿಂದ ನಾಯಕರು ನಿಮ್ಮ ಜೊತೆ ಇದ್ದಾರೆ, ಬಹುತೇಕ ಶಾಸಕರು ನಿಮ್ಮ ಜೊತೆಗೆ ಇದ್ದಾರೆ ಅನ್ನುವಂತಹ ಸಂದೇಶವನ್ನು ಒತ್ತಡವನ್ನು CM ಮೇಲೆ ಹಾಕುವ ಪ್ರಯತ್ನವನ್ನು ಎಲ್ಲ ನಾಯಕರು ಮಾಡಿರುವಂಥದ್ದು. ಅದರ ಜೊತೆಗೇನೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ವರ್ಚಸ್ಸು ಹೆಚ್ಚು ಮಾಡೋಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಶಕ್ತಿ ಪ್ರದರ್ಶನಗಳು ಮಾಡಬೇಕು ನಾವು ಅದನ್ನೆಲ್ಲ ಮಾಡ್ತೀವಿ
ಅದ್ರ ಜೊತೆಗೆ ಏನು ಜನವರಿಯಲ್ಲಿ ಅಹಿಂದ ಒಕ್ಕೂಟದಿಂದ ಸಭೆ ನಡೆಯಲಿದೆ, ಸಮಾವೇಶ ನಡೆಯಲಿದೆ, ಅದಕ್ಕೂ ಕೂಡ ತನುಬಣದಿಂದ ಸಹಾಯ ಮಾಡೋಣ ಅನ್ನುವಂತಹ ಚರ್ಚೆಗಳು ಕೂಡ ನಿನ್ನೆ ನಡೆದಂಥ ಸಭೆಯಲ್ಲಿ ನಡೆದಿರುವಂಥದ್ದು. ಮತ್ತೊಂದೆಡೆ ಏನು ಈಗಾಗಲೇ ದೆಹಲಿಗೆ ರಾಹುಲ್ ಗಾಂಧಿಗೆ ಹಲವಾರು ಬಾರಿ KN ರಾಜನ್ ಅವರು ಕೂಡ ಪತ್ರವನ್ನು ಬರೆದಿದ್ದಾರೆ. ಹೀಗಾಗಿ ಇನ್ನುಳಿದ ಅಹಿಂದ ನಾಯಕರು ಕೂಡ ರಾಹುಲ್ ಗಾಂಧಿಗೆ ಪತ್ರ ಬರೆಯುವ ಮೂಲಕ ಸಿದ್ದರಾಮಯ್ಯನವರನ್ನೇ ಮುಂದುವರಿಸಬೇಕು ಅನ್ನುವಂಥ ಒತ್ತಡವನ್ನು ಹೈಕಮಾಂಡ್ ಮೇಲೆ ಹಾಕೋಣ ಅನ್ನುವಂತಹ ಚರ್ಚೆಗಳು ಕೂಡ ನಿನ್ನೆ ನಡೆದಿರುವಂಥದ್ದು. ಹೀಗಾಗಿ ನಿನ್ನೆ ನಡೆದಂತಹ ಇಂಡೋರ್ ಮೀಟಿಂಗ್ ಏನಿದೆ ಅದು ಬಹಳಷ್ಟು ರಾಜ್ಯ ರಾಜಕಾರಣದ ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. 10 ದಿನಗಳ ಕಾಲ ಅಧಿವೇಶನ ಇವತ್ತು ಮುಗಿಯುತ್ತೆ. ಹೀಗಾಗಿ ನಾಳೆಯಿಂದ ಕೂಡ ಈಗ DKಶಿ ಬಣದಿಂದ ಕೂಡ ಒಂದು ರೀತಿಯ ರಣತಂತ್ರ ಆರಂಭವಾಗಿದ್ದರೆ ಸಿದ್ದರಾಮಯ್ಯ ಬಣದಿಂದ ಕೂಡ ರಣತಂತ್ರಗಳು ಕೂಡ ಈಗಾಗಲೇ ಆರಂಭವಾಗಿರುವಂಥದ್ದು. ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೆ DKಶಿಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಕೊಡಬಾರ್ದು ಅನ್ನೋದು ಒನ್ಲೈನ್ ಅಜೆಂಡಾ ನಿನ್ನೆ ನಡೆದಂಥ ಸಭೆಯಲ್ಲಿ ಇರುವಂಥದ್ದು. ಇನ್ನೂ ಇಂತಹ ಸಭೆಗಳನ್ನು ಮಾಡೋಣ ಅನ್ನುವಂಥ ಚರ್ಚೆಗಳು ಕೂಡ ಆಗಿರುವಂಥದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನಿಂದ ಕುರ್ಚಿಯಿಂದ ಕೆಳಗಿಳಿಬಾರ್ದು ಅನ್ನೋದೇ ನಿನ್ನೆ ನಡೆದಂತಹ ಒನ್ಲೈನ್ ಮೀಟಿಂಗ್ನ ಒನ್ಲೈನ್ ಅಜೆಂಡಾ ಆಗಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಅನಿಲ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.